ಸ್ಯಾಂಡಲ್ವುಡ್ ನಟಿ ಕೃಷಿ ತಾಪಂಡ ಅವರ ಫ್ಲಾಟ್ನಲ್ಲಿ ಅವರ ಸ್ನೇಹಿತ ಆತ್ಮಹತ್ಯೆಗೆ ಶರಣಾಗಿರುವುದು ಹಲವು ಅನುಮಾನಗಳಿಗೆ ಕಾರಣವಾಗಿದೆ. ವೈಶಾಖ್ ಸೂಸೈಡ್ಗೆ ಸಂಬಂಧಪಟ್ಟ ಹಾಗೆ ಹಲವು ಮಹತ್ವದ ವಿಚಾರಗಳು ರಿವೀಲ್ ಆಗ್ತಾ ಇದ್ದಾವೆ. ಆತ್ಮಹತ್ಯೆಗೂ ಮುನ್ನ ನಟಿ ಕೃಷಿ ತಾಪಂಡಾಗೆ ವೈಶಾಖ್ ಮೆಸೇಜ್ ಮಾಡಿದ್ದ. ಏನಂತ ಮೆಸೇಜ್ ಮಾಡಿದ್ದ? ನನಗ್ ಜೀವನವೇ ಸಾಕಾಗಿ ಹೋಗಿದೆ, ಬದುಕೋದಕ್ಕೆ ಇಷ್ಟ ಇಲ್ಲ ಅಂತ ಹೇಳಿ ಕೃಷಿ ತಾಪಂಡಾಗೆ ಮೆಸೇಜ್ ಹಾಗೆ ಕರೆಯನ್ನ ಮಾಡಿದ್ದ ವೈಶಾಖ್ ಉಪಾಧ್ಯಾಯ ಅನ್ನುವಂತಹ ಪ್ರಾಥಮಿಕ ಮಾಹಿತಿ ಲಭ್ಯವಾಗ್ತಾ ಇದೆ. ವೈಶಾಖ್ ಹಾಗೆ ಮೆಸೇಜ್ ಮಾಡಿದಂತಹ ಸಂದರ್ಭದಲ್ಲಿ ಗೆಳತಿ ಕೃಷಿ ತಾಪಂಡ ಆ ರೀತಿ ಮಾಡ್ಕೋಬೇಡ ಅಂತ ಹೇಳಿ ಧೈರ್ಯ ಹೇಳಿದ್ರಂತೆ. ಜೊತೆಗೆ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗಬೇಕು ಅಂತ ಆತ ಹೇಳಿದಾಗ ಸರಿ ನಾನು ಬರ್ತೀನಿ ಹೋಗೋಣ ಅಂದಿದ್ರಂತೆ ನಟಿ. ಮೆಸೇಜ್ ಮಾಡುವಾಗ ನಟಿ ಕೃಷಿ ತಾಪಂಡ ಬೆಂಗಳೂರು ಹೊರವಲಯದಲ್ಲಿರುವಂತಹ ಕ್ಷೇಮವನದಲ್ಲಿದ್ರು. ಕ್ಷೇಮವನದಲ್ಲಿ ಫೋಟೋ ಶೂಟ್ ನಲ್ಲಿ ಟ್ರೀಟ್ಮೆಂಟ್ ನಲ್ಲಿ ಅವರು ಭಾಗಿಯಾಗಿದ್ರು. ಆಕೆ ವಾಪಸ್ ಫ್ಲಾಟ್ಗೆ ಮರಳುವಷ್ಟರಲ್ಲಿ ವೈಶಾಖ್ ಆತ್ಮಹತ್ಯೆಗೆ ಶರಣಾಗ್ಬಿಟ್ಟಿದ್ದಾನೆ. ಆತನ ಆತ್ಮಹತ್ಯೆ ಹಲವು ಅನುಮಾನಗಳಿಗೆ ಕಾರಣವಾಗ್ತಾ ಇದೆ. ಸದ್ಯಕ್ಕಿರುವಂತಹ ಮಾಹಿತಿ ಏನು? ವೈಶಾಖ್ ತನ್ನ ಪತ್ನಿಯ ಜೊತೆ ಗಲಾಟೆ ಮಾಡಿಕೊಂಡಿದ್ದ. ಕೌಟುಂಬಿಕ ಕಲಹದ ಕಾರಣಕ್ಕಾಗಿ ಸೀದಾ ತನ್ನ ಸ್ನೇಹಿತೆ ಕೃಷಿ ತಾಪಂಡ ಅವರ ಫ್ಲಾಟ್ಗೆ ಬಂದವನು ಇಲ್ಲಿ ಸೂಸೈಡ್ ಮಾಡಿಕೊಂಡಿದ್ದಾನೆ. ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ವೈಶಾಖ್ ತಂದೆ ಪ್ರಕರಣವನ್ನ ದಾಖಲು ಮಾಡಿದ್ದಾರೆ. ಯುಡಿಆರ್ ದಾಖಲಿಸಿಕೊಳ್ಳಲಾಗಿದೆ. ವೈಶಾಖ್ ತಂದೆ ಕೊಟ್ಟಂತಹ ದೂರನ್ನ ಆಧರಿಸಿ ಆ ವಿಡಿಯೋನ ಏನ್ ಗಮನಿಸ್ತಾ ಇದ್ದೀರಿ, ಕ್ಷೇಮವನದ ವಿಡಿಯೋ ಅದು. ಕ್ಷೇಮವನದಲ್ಲಿ ಕೃಷಿ ತಾಪಂಡ ಅಲ್ಲಿ ಯೂಶುವಲ್ ಆಗಿ ನಿಮಗೆ ಆಯುರ್ವೇದಕ್ಕೆ ಸಂಬಂಧಪಟ್ಟಂತಹ ಚಿಕಿತ್ಸೆಗಳೆಲ್ಲ ಸಿಗ್ತವೆ ಕ್ಷೇಮವನದಲ್ಲಿ ಕೃಷಿ ತಾಪಂಡ ಅವರಿದ್ರು. ಕೃಷಿ ತಾಪಂಡ ಅಲ್ಲಿ ಫೋಟೋ ಶೂಟ್ ನಲ್ಲಿ ಅವರು ಭಾಗಿಯಾಗಿದ್ರು ಅನ್ನುವಂತಹ ಮಾಹಿತಿ ಇದೆ. ಅದಕ್ಕೆ ಸಂಬಂಧಪಟ್ಟಂತಹ 2 ವಿಡಿಯೋಗಳು ಕೂಡ ಲಭ್ಯ ಆಗಿದ್ದಾವೆ. ಕ್ಷೇಮವನದಲ್ಲಿ ಕೃಷಿ ತಾಪಂಡ ಅವರಿದ್ದಂತಹ ಆ ವಿಡಿಯೋನ ಗಮನಿಸ್ತಾ ಇದ್ದೀರಿ. 2 ವಿಡಿಯೋಗಳು ಲಭ್ಯ ಆಗಿದ್ದಾವೆ ನಮಗೆ. ಕ್ಷೇಮವನದಲ್ಲಿ ಆಕೆ ಇದ್ರು ಅನ್ನೋದಕ್ಕೆ ಸಾಕ್ಷಿಯಾಗಿ ಅಲ್ಲಿದ್ದಂತಹ ಟೈಮ್ನಲ್ಲಿ ವೈಶಾಖ್ನಿಂದ ಕೃಷಿ ತಾಪಂಡ ಅವರಿಗೆ ಕಾಲ್ ಹೋಗಿದೆ, ಮೆಸೇಜ್ ಹೋಗಿದೆ. ನನಗ್ ಜೀವನ ಸಾಕಾಗಿದೆ, ನನಗ್ ಬದುಕೋದಕ್ಕೆ ಇಷ್ಟ ಇಲ್ಲ ಅಂತ ಹೇಳಿ ಮೆಸೇಜ್ ಮಾಡಿದ್ದಾರೆ ವೈಶಾಖ್. ಆ ಸಂದರ್ಭದಲ್ಲಿ ಕೃಷಿ ತಾಪಂಡ ಅದಕ್ಕೆ ರಿಯಾಕ್ಟ್ ಮಾಡಿದ್ದಾರೆ. ಇಲ್ಲ ಹಾಗೆ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡ ಅಂತ ಧೈರ್ಯ ಹೇಳಿದ್ದಾರಂತೆ. ಆದ್ರೆ ಕ್ಷೇಮವನದಿಂದ ವಾಪಸ್ ಬರುವಷ್ಟರಲ್ಲಿ, ಯಾಕಂದ್ರೆ ಅಲ್ಲಿದ್ದಾಗಲೇ ಅನುಮಾನ ಬಂದಿದೆ ಆಕೆಗೆ, ಕಾಲ್ ಮಾಡಿದ್ದಾರೆ ವೈಶಾಖ್ಗೆ. ವೈಶಾಖ್ ಫೋನ್ ರಿಸೀವ್ ಮಾಡಿಲ್ಲ. ಅದಾದ ನಂತರ ಕೃಷಿ ತಾಪಂಡ ಸೀದಾ ತಮ್ಮ ಫ್ಲಾಟ್ಗೆ ಬಂದಿದ್ದಾರೆ, RR ನಗರದಲ್ಲಿರುವಂತಹ ಫ್ಲಾಟ್ಗೆ. ಅಲ್ಲಿ ಬಂದು ಮನೆಯನ್ನ ಓಪನ್ ಮಾಡಿ ನೋಡಿದಂತಹ ಟೈಮ್ನಲ್ಲಿ ವೈಶಾಖ್ ಆತ್ಮಹತ್ಯೆ ಮಾಡ್ಕೊಂಡಿರೋದು ಬೆಳಕಿಗೆ ಬಂದಿದೆ. ಅದಾದ ನಂತರ ಖುದ್ದು ನಟಿಯೇ ಪೊಲೀಸರಿಗೆ ಇನ್ಫಾರ್ಮ್ ಮಾಡಿದ್ರು. ಕ್ಷೇಮವನದಲ್ಲಿ ಆಕೆ ಅಲ್ಲಾದಂತಹ ವಿಡಿಯೋಗಳನ್ನ ಆಕೆ ಶೇರ್ ಮಾಡ್ಕೊಂಡಿದ್ದಾರೆ. ಆ ವಿಡಿಯೋಗಳನ್ನ ಗಮನಿಸ್ತಾ ಇದ್ದೀರಿ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಶಿವಕುಮಾರ್ ನೀಡ್ತಾ ಹೋಗ್ತಾರೆ. ಶಿವಕುಮಾರ್, ನಟಿಯ ಮನೆಯಲ್ಲಿ ಸ್ನೇಹಿತನ ಈ ಆತ್ಮಹತ್ಯೆ ಪ್ರಕರಣ ಹಲವು ಅನುಮಾನಗಳಿಗೆ ಕಾರಣ ಆಗ್ತಾ ಇದೆ. ಸದ್ಯ ಏನೆಲ್ಲ ಮಾಹಿತಿ ಲಭ್ಯವಾಗ್ತಾ ಇದೆ ಈ ಸೂಸೈಡ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಏನು ಅಪ್ಡೇಟ್ ಸಿಗ್ತಾ ಇದೆ ಶಿವಕುಮಾರ್? ವಿದೇಶಿ ಸದ್ಯ ವೈಶಾಖ್ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹಲವು ಆಯಾಮಗಳಲ್ಲಿ ಪೊಲೀಸ್ ಅಧಿಕಾರಿಗಳು ತನಿಖೆಯನ್ನ ಮಾಡಿರುವಂತದ್ದು. ನಿನ್ನೆ 8:30 ಸುಮಾರಿಗೆ ವೈಶಾಖ್ ನಟಿ ಕೃಷಿ ತಾಪಂಡ ಅವರಿಗೆ ನನಗೆ ಹೋಗಿ ಶಿವು, ಮತ್ತೆ ನಿಮ್ಮನ್ನ ಸಂಪರ್ಕ ಮಾಡ್ತೀನಿ. ನಿಮ್ಮ ಆಡಿಯೋ ಸರಿಯಾಗಿ ರೀಚ್ ಆಗ್ತಾ ಇಲ್ಲ. ಘಟನೆಗೆ ಸಂಬಂಧಪಟ್ಟಂತಹ ಮಾಹಿತಿಯನ್ನ ಗಮನಿಸ್ತಾ ಇದ್ದೀರಿ, ಆ ವಿಡಿಯೋಗಳನ್ನ ನೋಡ್ತಾ ಇದ್ದೀರಿ. ಆತ್ಮಹತ್ಯೆಗೂ ಮುನ್ನ ನಟಿಗೆ ಮೆಸೇಜ್ ಹೋಗಿದೆ. ಮೆಸೇಜ್ ನಂತರದಲ್ಲಿ ನಟಿ ರಿಯಾಕ್ಟ್ ಮಾಡಿದ್ದಾರೆ, ಹಾಗೆ ಮಾಡ್ಕೊಳ್ಳೋದಕ್ಕೆ ಹೋಗಬೇಡ ಅಂತ ಹೇಳಿದ್ದಾರೆ. ಆದ್ರೆ ಕ್ಷೇಮವನದಿಂದ ನಟಿ ವಾಪಸ್ ಆಗೋದ್ರ ಒಳಗಾಗಿ 8:00 ಮೆಸೇಜ್ ಮಾಡಿದ್ದು ವೈಶಾಖ್ ಕೃಷಿ ತಾಪಂಡ ಅವರಿಗೆ. ರಾತ್ರಿ 11:00 ಕೃಷಿ ತಾಪಂಡ ತಮ್ಮ ಫ್ಲಾಟಿಗೆ ವಾಪಸ್ ಆಗಿದ್ದಾರೆ. ಬಂದು ನೋಡುವಷ್ಟರಲ್ಲಿ ವೈಶಾಖ್ ಆತ್ಮಹತ್ಯೆ ಮಾಡ್ಕೊಂಡಿರುವುದನ್ನ ನೋಡಿ ದಿಗ್ಭ್ರಮೆಗೊಂಡಿದ್ದಾರೆ, ಆಘಾತಕ್ಕೊಳಗಾಗಿದ್ದಾರೆ. ಆನಂತರ ಖುದ್ದು ಆಕೆಯೇ ಪೊಲೀಸರಿಗೆ ಮಾಹಿತಿಯನ್ನ ಕೊಡುವಂತಹ ಕೆಲಸವನ್ನ ಮಾಡಿದ್ದಾರೆ. ಕೃಷಿ ತಾಪಂಡ ಅವರ ಲೈಫ್ನಲ್ಲಿ ಕಳೆದ ಕೆಲ ತಿಂಗಳುಗಳಲ್ಲಿ ಆಗಿರುವಂತಹ ಘಟನೆಗಳನ್ನ ನೋಡಿದ್ರೆ ಇದು ಮತ್ತೊಂದು ಬಹಳ ದೊಡ್ಡ ಆಘಾತ,
ಖುದ್ದು ಕೃಷಿ ತಾಪಂಡ ಅವರಿಗೆ, ಜೊತೆಗೆ ವೈಶಾಖ್ ಫ್ಯಾಮಿಲಿಗೂ ಕೂಡ, ವೈಶಾಖ್ ತಂದೆ ತಾಯಿ ಅವರ ಪತ್ನಿ ಎಲ್ಲರೂ ಕೂಡ ಆಘಾತಕ್ಕೊಳಗಾಗಿದ್ದಾರೆ ಈ ಘಟನೆಯಿಂದ. ಯಾಕಂದ್ರೆ ಕಳೆದ ಹಲವು ತಿಂಗಳುಗಳಿಂದ ನಡೀತಾ ಇದ್ದಂತಹ ಕಾಂಟ್ರವರ್ಸಿ, ಉದ್ಯಮಿ ನಿರ್ಮಾಪಕ ಅರವಿಂದ ರೆಡ್ಡಿ ಅವರ ವಿರುದ್ಧ ಮೊದಲಿಗೆ ಕೃಷಿ ತಾಪಂಡ ಅವರಿಂದ ಕಂಪ್ಲೇಂಟ್ ದಾಖಲಾಗುತ್ತೆ. ಆ ಕಂಪ್ಲೇಂಟ್ ನಲ್ಲಿ ವೈಶಾಖ್ ಅನ್ನುವಂತಹ ಹೆಸರು ಉಲ್ಲೇಖ ಆಗಿದ್ದು, ವೈಶಾಖ್ ಹಾಗೆ ವೈಶಾಖ್ ಪತ್ನಿಯ ನಡುವೆ ಬಿರುಕನ್ನ ಮೂಡಿಸುವುದಕ್ಕೆ ಅರವಿಂದ ರೆಡ್ಡಿ ನನ್ನ ಹಾಗೆ ವೈಶಾಖ್ನ ಫೋಟೋಗಳನ್ನ, ಸುಳ್ಳು ಸುಳ್ಳು ಕಥೆಗಳನ್ನ ಪತ್ರದಲ್ಲಿ ಬರೆದು ಆಕೆಗೆ ತಲುಪಿಸುವಂತಹ ಕೆಲಸವನ್ನ ಮಾಡ್ತಾ ಇದ್ರು ಅಂತ ಹೇಳಿ ನಟಿ ಕೃಷಿ ತಾಪಂಡ ಆರೋಪವನ್ನ ಮಾಡಿದ್ರು. ಅದಾದ ನಂತರ ಅರವಿಂದ ರೆಡ್ಡಿ ಮತ್ತೊಂದು ಕಂಪ್ಲೇಂಟ್ ಅನ್ನ ಕೊಡ್ತಾರೆ. ವೈಶಾಖ್ ವಿರುದ್ಧ ಬ್ಲಾಕ್ ಮೇಲ್ಗೆ ನಿಂತಿದ್ದಾರೆ ಅಂತ ಹೇಳಿ ಕಂಪ್ಲೇಂಟ್ ಅನ್ನ ದಾಖಲು ಮಾಡ್ತಾರೆ. ಇವೆಲ್ಲವೂ ಕೂಡ ಹಗ್ಗಜಗ್ಗಾಟಗಳು ನಡೀತಾ ಇತ್ತು, ಕೋರ್ಟ್ ಕೇಸ್ಗಳು ನಡೀತಾ ಇತ್ತು. ಇದೆಲ್ಲದರ ಬೆನ್ನಲ್ಲೇ ಇನ್ನೇನು ಎಲ್ಲವೂ ಕೂಡ ತಣ್ಣಗಾಯ್ತು ಅನ್ನುವಂತಹ ಒಂದು ಸಿಚುವೇಶನ್ ಕಾಣಿಸಿತ್ತು. ಖುದ್ದು ಕೃಷಿ ತಾಪಂಡ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಆಗಿದ್ರು, ಹಲವು ಕೊಲಾಬ್ರೇಷನ್ ಅನ್ನ ಮಾಡ್ತಾ ಇದ್ರು, ವಿಡಿಯೋಸ್ ನ ಅಪ್ಲೋಡ್ ಮಾಡ್ತಾ ಇದ್ರು, ಇಂಟರ್ವ್ಯೂಸ್ ಅನ್ನ ಕೊಡ್ತಾ ಇದ್ರು. ಅದು ಒಂದು ಲೈಫಿನ ಆ ಒಂದು ಹಂತದಿಂದ ಮುಂದಕ್ಕೆ ಬಂದಿದ್ದಾರೆ, ಎಲ್ಲವೂ ಸರಿ ಹೋಗ್ತಾ ಇದೆ ಕೃಷಿ ತಾಪಂಡ ಅವರ ಲೈಫ್ ನಲ್ಲಿ ಅನ್ನುವಂತಹ ರೀತಿಯ ಚಿತ್ರಣ ಕಾಣಿಸ್ತಾ ಇತ್ತು. ಆದ್ರೆ ನಿನ್ನೆ ರಾತ್ರಿ ಅವರದ್ದೇ ಫ್ಲಾಟ್ ನಲ್ಲಾದಂತಹ ಘಟನೆ ಮತ್ತೊಮ್ಮೆ ಅವರನ್ನ ಆಘಾತಕ್ಕೆ ತಳ್ಳಿದೆ, ಜೊತೆಗೆ ಅವರ ಅಭಿಮಾನಿಗಳನ್ನ ಆಘಾತಕ್ಕೆ ತಳ್ಳಿದೆ, ಜನರನ್ನ ಆಘಾತಕ್ಕೆ ತಳ್ಳಿದೆ. ಸ್ನೇಹಿತ ಅಂತ ಹೇಳ್ತಾ ಇದ್ದಂತಹ ವ್ಯಕ್ತಿ ಕೃಷಿ ತಾಪಂಡ ಅವರ ಫ್ಲಾಟ್ ನಲ್ಲೇ ಆತ್ಮಹತ್ಯೆಗೆ ಶರಣಾಗಿರೋದು ಅನುಮಾನಗಳಿಗೆ ಕಾರಣವಾಗಿದೆ. ಪತ್ನಿಯ ಜೊತೆ ಜಗಳ ಮಾಡ್ಕೊಂಡಿದ್ರು ವೈಶಾಖ್ ಅನ್ನುವಂಥ ಮಾಹಿತಿ, ಪತ್ನಿಯ ಜೊತೆ ಜಗಳ ಆಡಿದ್ದಕ್ಕೆ ಸ್ನೇಹಿತೆಯ ಫ್ಲಾಟ್ಗೆ ಬಂದು ಇಲ್ಲಿ ಸೂಸೈಡ್ ಮಾಡ್ಕೊಂಡಿದ್ದಾರೆ ಅನ್ನೋದು ಸದ್ಯಕ್ಕಿರುವಂತಹ ಮಾಹಿತಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.